ನಮಸ್ಕಾರ, ವಿನಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಕೇವಲ ಅಂಗನವಾಡಿ ಹಾಲಿನ ಪೌಡ್ರಿಂದ ತುಂಬ ರುಚಿಯಾಗಿರುವಂಥ ಧಾರವಾಡ ಪೇಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ ಈಸಿ ಮೆಥಡಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಹಾಗೆ ರುಚಿಯಾಗಿರುವಂಥ ಹಾಲಿನ ಪೌಡ್ರಿಂದ ಧಾರವಾಡ ಪೇಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಕೇವಲ ಹಾಲಿನ ಪ್ಯಾಕೆಟ್ ಯಾವುದು ಅಂತಂದರೆ ಅಂಗನವಾಡಿ ಹಾಲಿನ ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಒಂದು ಪ್ಯಾಕೆಟಲ್ಲಿ ಒಂದು ಮುಕ್ಕಾಲು ಭಾಗ ತೊಗೊಳ್ತೀನಿ, ಅಂದರೆ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ. ಒಂದು ಬೌಲಲ್ಲಿ ಹಾಕ್ಕೊಂಡು ತೊಗೊಳ್ತೀನಿ ಹಾಲಿನ ಪೌಡರ್ನ. ಒಂದು ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ನಾನು ಹಾಲಿನ ಪೌಡರು. ಒಂದು ಬೌಲ್ಗೆ ಈಗ ಒಂದು ಬಾಣಲಿ ತೊಗೊಂಡು ಬಾಣಲಿನಲ್ಲಿ ಹಾಕ್ಕೊಂಡು ಒಂದು ಬೌಲ್ ಅಳತೆಯಲ್ಲಿ ಅದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಒಂದು 5 ನಿಮಿಷ ಹುರ್ಕೋಬೇಕು. ಅಂದರೆ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ. ಇನ್ನೂ ಹುರ್ಕೋಬೇಕು ಫುಲ್ಲು, ಅದು ಕಲರ್ ಬರೋವರೆಗೂ ಹುರ್ಕೋಬೇಕು. 5 ನಿಮಿಷ ಹುರ್ಕೊಂಡು ಆದಮೇಲೆ ಒಂದೆರಡು ಸ್ಪೂನು ತುಪ್ಪ ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿರುತ್ತೆ. ಈಗ ಒಟ್ಟಿನಲ್ಲಿ ಟೋಟಲಾಗಿ 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಹುರ್ಕೋಬೇಕು. 5 ನಿಮಿಷ ಹುರ್ಕೊಂಡು ಆದಮೇಲೆ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತೀನಿ. ಮತ್ತು ಫುಲ್ಲು ಹುರ್ಕೋಬೇಕು. ಏನಂದರೆ ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಹುರಿತಾನೇ ಇರಬೇಕು. ನೋಡಿ ಹೀಗೆ ಇನ್ನು ಹುರ್ಕೋಬೇಕು. ಬಾಣಲಿ ಅಂದರೆ ಸಣ್ಣ ಉರಿನಲ್ಲಿ ಹುರಿಬೇಕು. ದಪ್ಪ ಉರಿ ಇಟ್ಕೊಂಡ್ರಂತೂ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿನಲ್ಲೇ ಹುರ್ಕೋತಾ ಇರಬೇಕು. ನೋಡಿ ಹೇಗೆ ಇನ್ನು ಕಲರ್ ಚೇಂಜ್ ಆಗಬೇಕು. ಇನ್ನೂ ಹುರಿತಾನೇ ಇದ್ದೀನಿ, ಇನ್ನೂ ಕಲರ್ ಚೇಂಜ್ ಆಗಬೇಕು. ನೋಡಿ ಈ ಥರ ಕಲರ್ ಬರಬೇಕು. ಇದು ಪರ್ಫೆಕ್ಟಾಗಿ ಬಂದೈತೆ. ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ಹದ ಬಂದಮೇಲೆ ಇದಕ್ಕೆ ನಾನು ಒಂದು ಬೌಲಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ. ಅಂದರೆ ಈ ಹದ ಬಂದ ಮೇಲೆ ಹಾಕ್ಕೋಬೇಕು ಹಾಲು. ಒಂದು ಯಾವ ಬೌಲ್ ಅಳತೆನಲ್ಲಿ ತೊಗೊಂಡಿರ್ತೀವೋ ಹಾಲಿನ ಪೌಡರ್ನ, ಅದೇ ಬೌಲ್ ಅಳತೆನಲ್ಲಿ 3/4 ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅಂದರೆ ನಾನು ಫುಲ್ಲು ತುಂಬ ತೊಗೊಂಡಿದ್ದೆ. ಈಗ ಹಾಲಿನ ಪೌಡರ್ ಈ ಕಲರ್ ಬಂದಿದೆಯಲ್ಲ, ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಉಳಿದಿರೋ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೇ. ಅಂದರೆ ಅಲ್ಲಿಗೆ ಪಕ್ಕ ಕರೆಕ್ಟಾಗಿ ಆಗುತ್ತೆ ಅಳತೆ. ತುಂಬ ಜಾಸ್ತಿ ತುಂಬ ಇದ್ದರೆ ಒಂದು 3/4 ಬೌಲು, ಒಂದು ಬೌಲಷ್ಟು ಸಮವಾಗಿದ್ದರೆ ಅರ್ಧ ಬೌಲ್ ಆದರೆ ಸಾಕು. ನೋಡಿ ಈ ಥರ ಆಗಿದೆ. ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ಇನ್ನೂ 1-2 ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ. ಆ ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹಾಲು ಹಾಕಿದ್ದೀವಲ್ಲ, ಹಾಲು ಹಾಕಿರೋದಕ್ಕೆ ಸ್ವಲ್ಪ ಹಾಲಿನ ಅಂಶ ಎಲ್ಲ ನೀಟಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹಾಲು ನಾನು ಹಾಕ್ಕೊಂಡಿರೋದು ಕಾಯಿಸಿ ಆರಿರೋ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಳ್ತೀನಿ, ಘಮ ಚೆನ್ನಾಗಿ ಬರುತ್ತೆ ಅಂತ. ಈಗ ಎಲ್ಲ ಕಡೆಯೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಂಡ್ತೀರ ಸಣ್ಣ ಉರಿನಲ್ಲೇ ಮಾಡಬೇಕು. ಏನು ಪೇಡ ಮಾಡೋದೇನೋ ಧಾರವಾಡ ಪೇಡ ಮಾಡೋದೇನು ದೊಡ್ಡ ಕೆಲಸನೇ ಅಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಡ್ರೈ ಆಗೋವರೆಗೂ ಕೂಡ ಹಾಲಿನ ಅಂಶ ಎಲ್ಲ ನೀಟಾಗಿ ಈ ಥರ ಡ್ರೈ ಆಗೋ ತನಕ ಹುರ್ಕೋಬೇಕು. ಇವಾಗ ಹುರ್ಕೊಂಡ್ಮೇಲೆ ಒಂದು ತಟ್ಟೆನೆಲ್ಲ ಹಾಕ್ಕೋಬೇಕು ಸರ್ವ್ ಮಾಡಿಕೊಂಡು. ಅಂದರೆ ನೀಟಾಗಿ ತಣ್ಣಗಾಗೋವರೆಗೂ ಬಿಡಬೇಕು ತಟ್ಟೆಗೆ ಹಾಕ್ಕೊಂಡು. ನೋಡಿ ಹೆಂಗಾಗೈತೆ ಅಂತಂದರೆ ಈ ಥರ ನೀವು ಉರಿಯೋವಾಗೇ ಒಂದು ಸಲ ನೋಡಬೇಕು. ತಟ್ಟೆಗೆ ಹಾಕ್ಕೊಳ್ಳೋಕೆ ಮುಂಚೆನೇ ಬೇಕಿದ್ರೆ ನಿಮ್ಗೆ ಹಂಗೆ ಅನ್ಸೋದ್ರೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಉಂಡೆ ಆಗಬೇಕು. ನೋಡಿ ಕೈಗೆಲ್ಲ ಎಣ್ಣೆ ಅಂಶ ಬಿಟ್ಕೋಬೇಕು. ಅಂದರೆ ಅಂಟ್ಕೋಬಾರ್ದು, ಪೇಡ ಅಂಟ್ಕೋಬಾರ್ದು. ಆ ಥರ
ಮಾಡಬೇಕು. ನೋಡಿ ಪೇಡ ಥರನೇ ಕರೆಕ್ಟಾಗಿ ಬಂದೈತೆ. ಮೆಜರ್ಮೆಂಟ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪರ್ಫೆಕ್ಟಾಗಿ ಬಂದೈತೆ ಮಾತ್ರ ಧಾರವಾಡ ಪೇಡಗೆ. ನೋಡಿ ಇವಾಗ ತಣ್ಣಗಾದ್ಮೇಲೆ ಇದಕ್ಕೆ ಬೂರ ಸಕ್ಕರೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದು ಬೂರ ಸಕ್ಕರೆನ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಮಾಮೂಲಿ ಸಕ್ಕರೆ ಹಾಕ್ಕೊಳ್ಬೇಕು ಒಂದು ಬಾಣಲಿನಲ್ಲಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರುಗಿಸ್ತಾ ಇರಬೇಕು, ಬೇಯಿಸ್ತಾ ಇರಬೇಕು. ಅಂದರೆ ಗಟ್ಟಿ ಪಾಕ ಬರುತ್ತಲ್ಲ, ಬಂದಮೇಲೆ ಅದು ಹಾರ್ಕೊಂಡ್ಮೇಲೆ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಪೌಡರ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅದೇ ಬೂರ ಸಕ್ಕರೆ ರೆಡಿ ಆಗುತ್ತೆ. ಈಗ ಈ ಥರ ಉಂಡೆ ಕಟ್ಕೋಬೇಕು. ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದನ್ನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಡೆ ಬರೋವರೆಗೂ ಕೂಡ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಆ ಥರ. ನೋಡಿ ನಿಮಗೆ ಧಾರವಾಡ ಪೇಡ ಯಾವ ಸೈಜಲ್ಲಿ ಬೇಕು, ಯಾವ ಥರ ಬೇಕು ಅನ್ನೋದನ್ನು, ಯಾವ ಶೇಪಲ್ಲಿ ಬೇಕು ಅಂತ ನೀವೇ ಮಾಡ್ಕೊಳ್ಬೋದು. ನಾನು ಈ ಥರ ಶೇಪ್ ಕೊಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇರೆ ಥರ ಯಾವ ಥರ ಬೇಕಿದ್ರೂ ಕುಟ್ಕೊಳ್ಬೋದು. ಕರೆಕ್ಟಾಗಿ ಧಾರವಾಡ ಪೇಡ ಥರನೇ ಬಂದೈತೆ, ಮಾತ್ರ ಪರ್ಫೆಕ್ಟಾಗಿ ಬಂದೈತೆ. ನೋಡಿ ಯಾವ ಥರ ನಾನು ಮಾಡಿದ್ದು ಅಂದರೆ ಅದೇ ಥರನೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಕರೆಕ್ಟಾಗಿ ನೀವು ಧಾರವಾಡ ಪೇಡ ಥರನೇ ಬಂದಿದೆ. ನೋಡಿ ಈ ಥರ ಬೂರ ಸಕ್ಕರೆ ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟಾಗಿದೆ. ನಾನೊಂದು 3/4 ಪ್ಯಾಕೆಟ್ ಪೌಡರಿಂದ ಹಾಕ್ಕೊಂಡು ಮಾಡಿದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಪರ್ಫೆಕ್ಟಾಗಿ ಬಂದೈತೆ. ಅಂದರೆ ನೋಡ್ತಾ ಇದ್ದೀರಲ್ಲ ಧಾರವಾಡ ಪೇಡ ಅಂತಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ಎಲ್ಲವೂ ಕೂಡ. ಒಂದು ಸ್ವಲ್ಪನೂ ಅಂಟುತ್ತಾ ಇಲ್ಲ, ಏನಿಲ್ಲ. ಅಂದರೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಷ್ಟೇ, ಆವಾಗ ಕರೆಕ್ಟಾಗಿ ಆಗುತ್ತೆ. ಎಷ್ಟು ಸ್ಮೂತಾಗಿರುತ್ತೆ, ಬಾಯಿಗಿಟ್ಟರೆ ಕರಗೋ ಥರ ಇರುತ್ತೆ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಒಂದು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಬರಲ್ಲ ಅನ್ನೋರು ಕೂಡ ಈಗ ನನ್ನ ವಿಡಿಯೋನ ನೋಡಿದ್ರೆ, ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡಿದ್ದೀನಿ ಅಂತ. ಅಂದರೆ ಅಷ್ಟು ಸುಲಭವಾಗಿ ಮಾಡಿದ್ದೀನಿ. ಹೊಸಬ ಯಾರಾದರೂ ಇನ್ನೂ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.